ಕ್ರೆಡಿಟ್ ಸೊಸೈಟಿ ಬೋರಾಜ್ ಎಕ್ಸಂಬ ಇದರ 227ನೇ ಶಾಖೆಯನ್ನು ಯಶವಂತಪುರದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಜವರಾಯಗೌಡರು ಉದ್ಘಾಟನೆ ಮಾಡಿದರು. ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸ್ ಕೂಡ ಇಲ್ಲಿ ಇದೆ. ಯಾಕಂದರೆ ಈಗಾಗಲೇ ಸುಮಾರು 5ರಿಂದ 6 ಶಾಖೆಗಳು ಬೆಂಗಳೂರಿನಲ್ಲಿ ಶಹರದಲ್ಲಿ ಬಸವೇಶ್ವರ ನಗರ ಇರ್ಬೋದು, ಭೂಪಸಂದ್ರ ಇರ್ಬೋದು, ಜಯನಗರ ಇರ್ಬೋದು ಮತ್ತು ಇನ್ನುಳಿದ 2-3 ಶಾಖೆಗಳು ಇಲ್ಲಿ ಪ್ರಾರಂಭ ಆಗಿದೆ. ಅದರಂತೆ ಸುಮಾರು 3 ರಾಜ್ಯಗಳಲ್ಲಿ ನಮ್ಮ ಕಾರ್ಯರತವಾಗಿ ಕರ್ನಾಟಕದಲ್ಲಿ ಸುಮಾರು 26 ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳು ಈಗಾಗಲೇ ಇದ್ದಾವೆ. ಇದರ ಒಳ್ಳೆಯ ರೀತಿಯಿಂದ ಸೇವೆಗಳು ಅಂದರೆ ನಮ್ಮದು ಯಾವಾಗಲೂ ಸ್ಲೋಗನ್ ಇರ್ತದೆ, ಆಲ್ ಫೈನಾನ್ಷಿಯಲ್ ನೀಡ್ಸ್ ಅಂಡರ್ ಒನ್ ರೂಫ್. ಅಂದರೆ ಒಂದೇ ಸೂರಿನಡಿಯಲ್ಲಿ ಎಲ್ಲ ಫೈನಾನ್ಷಿಯಲ್ ನೀಡ್ಸ್ ಬರೀ ಲೋನ್ ಕೊಡೋದು, ಡಿಪಾಸಿಟ್ ತೊಗೊಳ್ಳೋದು ಅಷ್ಟೇ ಅಲ್ಲ. ಇವತ್ತು ಪ್ಯಾನ್ ಕಾರ್ಡ್ ಮಾಡೋದಿರ್ಬೋದು, ಪಾಸ್ಪೋರ್ಟ್ ಮಾಡೋದಿರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಜನರಲ್ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅಥವಾ ಸ್ಟ್ಯಾಂಪ್ ಕೊಡೋದಿರ್ಬೋದು. ಈ ಎಲ್ಲ ಕಾರ್ಯಗಳು ಜನರಿಗೆ ಏನೇನು ಫೈನಾನ್ಷಿಯಲ್ ನೀಡ್ಸ್ ಬೇಕು ಅದು ಎಲ್ಲವನ್ನು ಸೇವೆಗಳನ್ನ ನಾವು ಏನೊಂದು ಮಲ್ಟಿನ್ಯಾಷನಲ್ ಮತ್ತು ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಮಾಡ್ತಾರೆ ಆ ಎಲ್ಲ ಸೇವೆಗಳನ್ನು ಕೂಡ ಸೊಸೈಟಿ ಇದ್ದರೂ ಕೂಡ ಎಲ್ಲ ಸೇವೆಗಳನ್ನು ಕೂಡ ಕೊಡ್ತಾಯಿದ್ದೀವಿ. ಇದರ ಲಾಭವನ್ನು ಈ ಭಾಗದ ಜನರು ಪಡಿಬೇಕಂತ ನಾನು ವಿನಂತಿ ಮಾಡ್ತೀನಿ. ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಸ್ಟೇಟ್ನ 227ನೇ ಶಾಖೆ ಇವತ್ತು ಬೆಂಗಳೂರಿನ ಯಶವಂತಪುರದಲ್ಲಿ ಸಹೋದರರಾದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಜವರಾಯಗೌಡರು ಮತ್ತು ಹರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಈ ಒಂದು ಸಂಸ್ಥೆ ಕರ್ನಾಟಕದ ಒಂದು ಕೊನೆಯ ಚಿಕ್ಕ ಹಳ್ಳಿಯಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲೂ ಕೂಡ 5ನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಸುಮಾರು 3 ರಾಜ್ಯಗಳಲ್ಲಿ ಈ ಒಂದು ಬ್ರ್ಯಾಂಚ್ಗಳು ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ. ತಳಮಟ್ಟದಲ್ಲಿರ್ತಕ್ಕಂಥ ದುಃಖಿತರಿಗೆ, ಶೋಷಿತರಿಗೆ, ನೊಂದವರಿಗೆ ಕಣ್ಣೀರು ಒರೆಸಿರುವಂಥ ಕಾರ್ಯ ಈ ಒಂದು ಸಂಸ್ಥೆ ಮುಖಾಂತರ ನಾವು ಸೇವೆ ಮುಖಾಂತರ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ಶಾಖೆಯ ಉದ್ಘಾಟನೆ ಬೆಂಗಳೂರಿನಲ್ಲಿ ಆಗಿದೆ. ಬೆಂಗಳೂರಿನ ಈ ಭಾಗದ ಜನರಿಗೂ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯ ನಮ್ಮ ಸಿಬ್ಬಂದಿ ವತಿಯಿಂದ ಆಗ್ತಾಯಿದೆ. ಹಾಗಾಗಿ ಇದು ಭಾಳಷ್ಟು ಯೋಜನೆಗಳನ್ನು ಇಟ್ಕೊಂಡು ಮತ್ತು ಅಣ್ಣಾ ಸಾಹೇಬ್ರು ಹೇಳಿದ ರೀತಿಯಲ್ಲಿ ಒಂದು ಸೂರಿನಡಿಯಲ್ಲಿ ಎಲ್ಲ ಸೇವೆಗಳು ಸಿಗುವಂಥ ಒಂದು ಕಾರ್ಯ ನಮ್ಮ ಬೀರೇಶ್ವರ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಈ ಉದ್ಘಾಟನೆ ಆಗಿದ್ದು ಇದರ ಲಾಭವನ್ನು ಈ ಭಾಗದ ಪರಿಸರದ ಜನ ತಗೋಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಇವತ್ತೇನು ಬೀರೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 227ನೇ ಶಾಖಾ ನಮ್ಮ ಸೊಸೈಟಿಯನ್ನು ಏನು ಯಶವಂತಪುರದಲ್ಲಿ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಈ ಸೊಸೈಟಿಯ ಸಂಸ್ಥಾಪಕರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತು ಸಹೋದರಿ ಶಶಿಕಲಾ ಜೊಲ್ಲೆ ಅವರಿಗೆ ಹಾಗೂ ಈ ಬ್ಯಾಂಕ್ನ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇನ್ನು ಮುಂದೆ ಇದೇ ರೀತಿಯಾಗಿ ಸಮಾಜಕ್ಕೆ ಹೆಚ್ಚಿನ ಸೇವೆ ಸಿಗಲಿ, ಇನ್ನೂ ಅನೇಕ ಶಾಖೆಗಳನ್ನ ಉದ್ಘಾಟನೆ ಮಾಡಲಿ ಅಂಥೇಳಿ ಅವರಿಗೆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ.